ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸಾಕ್ಷಿ ಮನೆಗೆ ಬರೋ ಟೈಮಿಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಸಾಕ್ಷಿ ಮಾವ ಮತ್ತು ಸಾಕ್ಷಿ ತಂಗಿ, ರಾಜು, ಅತ್ತೆ ಮತ್ತು ಅವರಿಬ್ಬರು ಹೆಣ್ಮಕ್ಳು ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆವಾಗ ಸಾಕ್ಷಿ ನೋಡ್ತಾಳೆ, ಏನು ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರಲ್ಲ ಅಂತೇಳ್ಬಿಟ್ಟು ನೋಡಿಬಿಟ್ಟು ಸರಿ ಅಂತೇಳಿ ಒಳಗೆ ಹೋಗ್ತಾಳೆ. ಈಗ ಬಂದು ಅಮ್ಮ ಅಂತಾನೆ ಅವ್ರ ಮಾವ. ಹೌದು ಮಾವ ಅಂತಾಳೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಫ್ರೆಶಪ್ ಆಗೋಗು ಅಂತ ಒಳಗೆ ಹೋಗ್ತಾಳೆ. ಈ ಕಡೆ ಇವರೇನೋ ಬೀನ್ಸೋ ಏನೋ ಮುರಿತಾ ಕೂತಿರ್ತಾರೆ. ಅವು ಅಮ್ಮ ಇಬ್ಬರು ಹೆಣ್ಮಕ್ಳು. ಇವ್ರ ಪಾಟಿಗೆ ಇವ್ರು ಮುರ್ಕೊಂಡು ಕೂತಿರ್ತಾರೆ, ಏನೂ ಮಾತಾಡಲ್ಲ. ಆಮೇಲೆ ಏನು ತಿರುಗಿ ನೋಡ್ತಾರೆ ಅಷ್ಟೇ, ಒಂಥರ ತಿನ್ನೋ ಹಾಗೆ ತಿರುಗಿ ನೋಡ್ತಾರೆ. ಆಮೇಲೆ ಏನ್ರೇ ನೀವೆಲ್ಲ ಏನೇನು ಮಾಡ್ತೀರ ಅಂತ ನಂಗೆ ಗೊತ್ತು ಕಣ್ರೆ ಅಂತ ಹೇಳ್ತಾನೆ ಹೋಗಿ. ಸರಿ ಆಯಿತು ಅಂತೇಳಿ ಸುಮ್ಮನಾಗ್ತವೆ. ಆಮೇಲೆ ಸಾಕ್ಷಿ ಏನು ಮಾಡ್ತಾಳೆ, ಅಲ್ಲಿ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಫ್ರೆಶಪ್ ಆಗಿ ಯೋಚನೆ ಮಾಡ್ತಿರ್ತಾಳೆ. ಏನು ಈ ರಾಜು ಮನೆಗೆ ಬಂದು ಕೂತ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾರಲ್ಲ ಅಂತೇಳ್ಬಿಟ್ಟು, ಏನಾದರೂ ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ಲೇಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿರ್ತಾಳೆ. ಆದರೆ ಯಾರಿಗೂ ಏನೂ ಹೇಳಿರಲ್ಲ. ಮಾವುಗೇನಾದ್ರು ತಲೆ ಕೆಡಿಸ್ಬಿಟ್ಟು ರಾಜು ಮಾಡ್ಕೋಬೇಕು ಅಂತ ಏನಾದರೂ ತೀರ್ಮಾನ ಮಾಡ್ಕೊಂಡು ಅವನೇನೋ ಮದುವೆ ಅಂತ ಅವಳಿಗೆ ಅಂದಾಜು, ಅಂದರೆ ಇಷ್ಟಪಟ್ಬಿಟ್ಟಿದ್ದಾನೆ ಅನಿಸುತ್ತೆ ಅಂತ. ಈ ಕಡೆ ಅಗ್ನಿ ಮೊಬೈಲ್ ನೋಡ್ತಾ ಮಲಗಿರ್ತಾನೆ. ಆ ಟೈಮಿಗೆ ಕರೆಕ್ಟಾಗಿ ಕಾಫಿ ತೊಗೊಂಡು ಹೋಗ್ತಾನೆ. ಕಾಫಿ ತೊಗೊಂಡೋಗಿ ಅವನಿಗೆ ಕೊಡಬೇಕು. ಅವಳದೇ ಒಂದು ಫೋಟೋನ ನೋಡ್ತಾ ಅವನು ಮಲ್ಕೊಂಡಿರ್ತಾನೆ. ಆವಾಗ ಕಾಫಿ ಲೋಟ ಇಟ್ಕೊಂಡು ಕಾಫಿ ಕೊಡೋದಕ್ಕೆ ಅಂತೇಳಿ ಒಳಗಡೆ ಬರ್ತಾನೆ. ನಾಕ್ ಮಾಡ್ತಾನೆ. ಸರಿ ಬಾ ಒಳಗೆ ಅಂತ ಬಂದ. ಕಾಫಿ ಲೋಟ ಇಟ್ಕೊಂಡು ಆಮೇಲೆ ಅವನೇನೇನೋ ತರಲೆ ಮಾತಾಡ್ತಾನೆ ಇರ್ತಾನೆ. ಇವತ್ತು ಹಿಂಗಾಗುತ್ತೆ, ಇವತ್ತು ನಿಮ್ಮ ಮಾತೇ ಬರಲ್ಲ ನಿಮಗೆ, ಹಾಗಾಗುತ್ತೆ ಹಿಂಗಾಗುತ್ತೆ ಅಂತ ಏನೇನು. ಏಯ್ ಸುಳ್ಳು ಹೇಳ್ಬೇಡ, ಸುಮ್ಮನೆ ಹೋಗೋ ಆ ಕಡೆ, ಹೊಡೆದಾಕ್ಬಿಡ್ತೀನಿ ನೋಡು, ಬರೀ ಸುಳ್ಳು ಹೇಳ್ತಾನೆ ಯಾವಾಗ ನೋಡಿದ್ರು ಅಂತ ಹೇಳ್ಬಿಟ್ಟು ಬೈತಾನೆ. ಇಲ್ಲ ಕಾಫಿ ಕೊಡ್ತಾನೆ. ಕೊಟ್ಟಾದಮೇಲೆ ಮತ್ತೇನೇನೋ ತಮಾಷೆ ಮಾತುಗಳೇ ಆಡ್ತಾ ಇರ್ತಾನೆ. ಅವನಿಗೆ ಬೇಜಾರಾಗಿ ಮತ್ತೆ ಬೈತಾನೆ ಅಗ್ನಿ. ಬೈದ ಮೇಲೆ ಮತ್ತೆ ಇವನು ತರಲೆ ಮಾಡಿಕೊಂಡು ಕಾಫಿ ಕೊಟ್ಬಿಟ್ಟು ಸುಗ್ಗಿ ಕುಣಿತಾನ ಬರ್ತಾನೆ ಆಚೆಗೆ. ಆಮೇಲೆ ನಿಮಗಿವತ್ತು ದನಿ ಬರಲ್ಲ ಅಂತ ಹೇಳಿರ್ತಾನಲ್ಲ, ದನಿನೇ ಬರಲ್ಲ, ಹಂಗಾಗ್ಬಿಟ್ಟಿದೆ. ಅಯ್ಯ ಏಕೆ ಅನ್ನಂಗಾಗಿದೆ, ಯಾಕೆ ಹಿಂಗಾಯಿತು ಅಂತೇಳಿ ಆಶ್ಚರ್ಯವಾಗಿ ನೋಡ್ತಾನೆ. ಆಮೇಲೆ ಮಾತಾಡೋಕ್ಕೆ ಬರ್ತಿಲ್ಲ, ದನಿನೇ ಬರ್ತಾಯಿಲ್ಲ. ಇದೇನು ದನಿನೇ ಬರ್ತಿಲ್ಲ, ಅವನು ಹೇಳಿದ್ದು ಹಿಂಗೆ ಆಯಿತು, ಇದಾಗಿದ್ದು ಹಿಂಗೆ ಆಯ್ತಲ್ಲ ಅಂತೇಳಿ ಅವನು ಯೋಚನೆ ಮಾಡ್ತಾ ಕೂತಿರ್ತಾನೆ. ಆಮೇಲೆ ಯೋಚನೆ ಮಾಡಿಕೊಂಡು ಇನ್ನೇನು ಎದ್ದು ಆಚೆ ಬರಬೇಕು ಅನ್ನೋಷ್ಟರೊಳಗೆ ಈ ಕಡೆ ರಾಜು ಇವಂದೇ ಕತೆ. ಅವಳು ಆಫೀಸಿಗೆ ಹೊರಟ್ರು ಬಂದು ಬಾಗಿಲು ನಿಂತ್ಕೊಳ್ಳೋದು, ಇಲ್ಲ ಮಾಡಿ ಮೇಲೆ ನಿಂತ್ಕೊಳ್ಳೋದು, ಇಲ್ಲ ಹೀಗೆ ಸಾಕ್ಷಿಯವರೇ ಊಟ ಆಯಿತಾ, ಸಾಕ್ಷಿ ತಿಂಡಿ ಆಯಿತಾ, ಕಾಫಿ ಆಯಿತಾ ಅಂತ ಕೇಳಬೇಕು. ಈ ಥರ ಇವಾಗಲೂ ಅವಳು ಆಫೀಸಿಗೆ ಹೊರಟಿದ್ದಾಳೆ. ಹೊರಟ ತಕ್ಷಣವೇ ಇವನು ಅಲ್ಲಿ ಮೇಲ್ಗಡೆ ಬಂದು ನಿಂತಿದ್ದಾನೆ. ಭೂಮಿಗೆ ಭಾಳ ಇಷ್ಟ ಆಗ್ಬಿಟ್ಟಿದ್ದಾನೆ. ಹೇಗೆ ಅಂದರೆ ಅವ್ನ ಮಾತುಕತೆ ಎಲ್ಲ ತುಂಬ ಇಷ್ಟ ಆಗ್ಬಿಟ್ಟಿದೆ ಭೂಮಿಗೆ. ಹಾಗಾಗ್ಬಿಟ್ಟು ಭೂಮಿ ಜೊತೆ ಹೆಚ್ಚು ಹೊತ್ತು ಮಾತಾಡೋದು ಎಲ್ಲ ಮಾಡ್ತಾಯಿರ್ತದೆ. ಬಾಗಿಲಿಗೆ ಬರ್ತಾಳೆ. ಅಷ್ಟೊತ್ತಿಗೆ ಅವನು ಕೆಳಗಡೆ ಬರ್ತಾನೆ. ಕೆಳಗಡೆ ಬಂದು ಅವ್ರ ಮಾವನೂ ಆಚೆ ಬರ್ತಾನೆ. ಭೂಮಿನೂ ಅಲ್ಲೇ ಇರ್ತಾಳೆ. ಆವಾಗ ಹೇಳ್ತಾಳೆ, ದಿನ ಇದೇ ಆಗುತ್ತೆ ಅಂತೇಳ್ಬಿಟ್ಟು ಇವತ್ತೇನಾದ್ರು ಒಂದು ತೀರ್ಮಾನ ಮಾಡಿಬಿಡ್ಬೇಕು ಅಂತ. ರಾಜು ಅವರೇ, ನನಗೆ ಮದುವೆಯಾಗೋ ಇಂಟೆನ್ಷನ್ ಯಾವುದೂ ಇಲ್ಲ. ನಂದು ಗೋಲು ಬೇರೆ ಬೇರೆ ಇದೆ. ನೀವು ಸುಮ್ಮನೆ ದಿನಾನೂ ಇಲ್ಲಿ ನಿಂತ್ಕೊಳ್ಳೋದು, ಮಾತಾಡೋದು, ಸುಮ್ಮನೆ ನೋಡೋದು ಇವೆಲ್ಲ ಮಾಡೋ ಬದಲು ನಾನಂತೂ ನಿಮ್ಮನ್ನು ಮದುವೆ ಆಗಲ್ಲ, ನೀವು ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗ್ಬೋದು ಅಂತಾಳೆ. ಆ ಆಸೆ ಮಾತ್ರ ಇಟ್ಕೋಬೇಡಿ, ನಾನು ಇವಾಗಲೇ ಮದುವೆ ಆಗಲ್ಲ, ನನ್ನ ಗೋಲ್ ಬೇರೆ ಕಡೆಯೇ ಇದೆ.
ಅಂತ ಹೇಳ್ತಾಳೆ. ಆವಾಗ ಅವನಿಗೆ ಸರಿ ಅದಕ್ಕೂ ಏನು ಮಾತಾಡಲ್ಲ, ಸುಮ್ಮನೆ ನೋಡ್ತಾ ಇರ್ತಾನೆ. ಆಮೇಲೆ ನಾನು ಹೇಳಿದ ಅರ್ಥ ಆಯ್ತಾ ನಿಮಗೆ? ನಾನು ಇವಾಗಲೇ ಮದುವೆ ಮಾಡ್ಕೊಳ್ಳೋದಿಲ್ಲ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇಲ್ಲಿ ಬಂದು ನಿಂತ್ಕೊಂಡು ಹಿಂಗೆ ನೋಡೋದ್ರ ಬದಲು ಸುಮ್ಮನೆ ಬೇರೆ ಕಡೆ ಹೋಗಿಬಿಡಿ, ಖಾಲಿ ಮಾಡಿ ಅಂತ ಹೇಳ್ತಾಳೆ. ಆವಾಗ ಇವನಿಗೆ ಅರ್ಥ ಆಯ್ತದೆ. ಆಗ ಬೇಜಾರಾಗುತ್ತೆ ರಾಜುಗೆ. ಬೇಜಾರಾಗಿ ಆಮೇಲೆ ಇನ್ನೇನೇ ಹೇಳೋದು ಅಂತ ಹೇಳ್ಬಿಟ್ಟು ಏನೂ ಮಾತಾಡಲ್ಲ. ಹಂಗಂದಾಗಲೂ ಸುಮ್ಮನೆ ಇರ್ತಾನೆ. ಅವ್ರ ಮಾವನು ಕೂಡ ಸುಮ್ಮನೆ ಇರ್ತಾನೆ, ಅವನು ಏನು ಮಾತಾಡಲ್ಲ. ಭೂಮಿ ಬೇಜಾರಾಗುತ್ತೆ, ಒಳ್ಳೆಯವರು ಯಾಕೆ ಹಿಂಗೆ ಅಂತಾಳೆ ಅಕ್ಕ ಅನ್ನೋದು ಇವಳಿಗೆ ಬೇಜಾರಾಗುತ್ತೆ. ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಅಲ್ಲಿ ಮನೆ ಹತ್ರ ಹೋಗ್ತಾಳೆ, ಅರವಿಂದ್ ಮನೆ ಹತ್ರ. ಅಲ್ಲಿ ನೋಡಿದ್ರೆ ತುಂಬ ಜನ ಇದ್ದಾರೆ, ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಅಗ್ನಿಗೆ ಮಾತೆ ವಾಯಿಸೇ ಬರ್ತಾಯಿಲ್ಲ. ಅಷ್ಟೊತ್ತಿಗೆ ಇವಳು ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಡಾಕ್ಟ್ರೂ ಕರೆಸಿದ್ದಾರೆ. ಜನ ಎಲ್ಲ ತುಂಬಿಕೊಂಡವ್ರೆ, ಮನೆ ಜನನೇ ಅಷ್ಟೊಂದು ಜನ ಇದ್ದಾರೆ. ಎಲ್ಲ ತುಂಬಿಕೊಂಡು ದನಿ ಏನಾಯಿತು ಅಂತ ಗೊತ್ತಿಲ್ಲ, ಹಿಂಗಾಯಿತು ಅಂತ ಡಾಕ್ಟ್ರು ಹೇಳ್ತಿರ್ತಾನೆ. ಆಮೇಲೆ ಡಾಕ್ಟ್ರು ಬಂದು ಎಲ್ಲ ಚೆಕಪ್ ಮಾಡ್ತಾಯಿರ್ತಾರೆ. ಡಾಕ್ಟ್ರು ಯಾಕೆ ಧ್ವನಿ ಏನಾಯಿತು, ಏನು ಮಾಡಿದ್ರಿ ಅಂತೇಳಿ ಎಲ್ಲ ಕೇಳ್ತಿರ್ತಾರೆ. ಏನಿಲ್ಲ, ಇದ್ದಕ್ಕಿದ್ದಾಗೆ ಹೀಗಾಯಿತು ಅಂತ ಹೇಳ್ತಾನೆ. ಆವಾಗ ಗಂಟಲೆಲ್ಲ ನೋಡಿ ಎಲ್ಲ ಮಾಡಿ ಅರವಿಂದನೂ ಎಲ್ಲ ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸಾಕ್ಷಿನೂ ಅಲ್ಲಿಗೆ ಎಂಟ್ರಿ ಆಗ್ತಾಳೆ. ಅವನ ಅನ್ನೋದಕ್ಕೆ ಅವಳು ಇದು ಹೇಳ್ತಿದ್ದಾರೆ ಅಂತ ಹೇಳ್ತಾಳೆ. ಆಮೇಲೆ ಏನಾಗಿರ್ಬೋದು ಇವ್ರ ಮನೇಲಿ ಹಿಂಗೆ ಇಷ್ಟೊಂದು ಜನ ಎಲ್ಲ ಸೇರಿಕೊಂಡು ಏನು ಮಾಡ್ತಾವ್ರೆ ಅಂತೇಳಿ ಸ್ವಲ್ಪ ನಿಂತು ನೋಡ್ತಾಳೆ. ಆಮೇಲೆ ಸಿಚುವೇಶನ್ ಎಲ್ಲ ಅರ್ಥ ಆಗುತ್ತೆ. ಅರ್ಥ ಆದಮೇಲೆ ಡಾಕ್ಟ್ರು ಎಲ್ಲ ಚೆಕಪ್ ಮಾಡಿ ಎಲ್ಲ ಆದಮೇಲೆ ಅವರು ಹೋಗ್ತಾರೆ. ಡಾಕ್ಟ್ರು ದನಿ ಬರುತ್ತೆ ಇನ್ನೊಂದು 2 ದಿನದಲ್ಲಿ, ಏನೂ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆವಾಗ ಮೀಟಿಂಗ್ ಹೋಗಬೇಕು ಇವತ್ತು. ಅರವಿಂದ ಮೀಟಿಂಗು ಅಗ್ನಿ ಹೋಗೋ ಕಡೆ ಅಗ್ನಿ ಸಾಕ್ಷಿ ಇಬ್ಬರು ಹೋಗ್ಬೇಕಿತ್ತು ಮೀಟಿಂಗಿಗೆ. ಅಲ್ಲಿ ಅರವಿಂದ ನಾನು ಹೋಗ್ತೀನಿ, ಇವನು ಬೇಡ ಇಲ್ಲೇ ಇರಲಿ ಮನೇಲೇ ಅಂತ ಹೇಳ್ತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.